ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ ಸ್ನೇಹಿತರೆ. ನೋಡಿ, ಹಲವು ದಿನಗಳ ಬಳಿಕ ಅಂದರೆ ತುಂಬ ತಿಂಗಳುಗಳ ನಂತರ ನಮಗೆ ಏನು ಶುರುವಾಗಿದೆ ನೋಡಿ, ಬಿಸಿಲು ನೋಡಿ ಎಷ್ಟೋ ದಿವಸಗಳಾಗಿ ಹೋಗ್ಬಿಟ್ಟಿತ್ತು. ಏನು ಬಿಸಿಲೇ ಬರೋದಿಲ್ವೇನೋ ಅನ್ನೋ ಫೀಲ್ ಬಂದೋಗಿತ್ತು ಎಲ್ಲಿ ಮಲೆನಾಡು ಜನಗಳಿಗೆ ಮತ್ತು ಅರೆಮಲೆನಾಡು ಭಾಗದಲ್ಲಿ ಇರೋ ಜನಗಳಿಗೆ. ಅದೇ ಥರ ಫೀಲ್ನ ಈ ವರ್ಷದ ಮಳೆಗಾಲ ತೋರಿಸಿತ್ತು ಯಾವ ಥರ ಆಗಿರುತ್ತೆ ಅತಿ ಜಾಸ್ತಿ ಮಳೆ ಹಿಡಿದ್ರೆ ಅಂತ. ತುಂಬ ಒಂದು 2-3 ತಿಂಗಳ ನಂತರ ಒಂದು ಒಳ್ಳೆ ಬಿಸಿಲು ಬರ್ತಾಯಿದೆ. ನೆನ್ನೆಯಿಂದ ಶುರುವಾಗಿದೆ, ತುಂಬ ದಿನ ಏನಾಗಿಲ್ಲ, ನೆನ್ನೆಯಿಂದ ಶುರುವಾಗಿದೆ. ಈ ನೆನ್ನೆಯಿಂದ ಶುರುವಾಗಿರೋ ಕಾರಣದಿಂದ ಇವತ್ತು ಒಂದು ಸ್ವಲ್ಪ ರೈತರಲ್ಲಿ, ನಮ್ಮ ಕಡೆ ರೈತರಿಗೆ ಸಂತೋಷದ ಅನುಭವ. ಸ್ವಲ್ಪ ಚುರುಕಾಗಿದ್ದಾರೆ ಕೆಲಸ ಮಾಡೋದ್ರಲ್ಲೆಲ್ಲ. ಒಂಥರ ಜಡ ಹತ್ತಿರೋರು ಸ್ವಲ್ಪ ಫ್ರೀ ಆದಾಗ ಹೆಂಗಿರುತ್ತೆ, ಜ್ವರ ಬಂದು ಹೋದರೆ ಹೆಂಗಿರುತ್ತೆ ಆ ಥರ. ಮಳೆನೂ ಬೇಕು, ಮಳೆ ಇದ್ರೇ ಬೆಳೆ. ಜಾಸ್ತಿ ಆಗಿತ್ತಲ್ಲ, ಸ್ವಲ್ಪ ಥಂಡಿ ಹೊಡೆದಿದ್ರು ಜನಗಳು. ಕೆಲಸ ಕಾರ್ಯಗಳು ಸ್ವಲ್ಪ ಡಿಲೇ ಆಗಿತ್ತು. ಆ ಕೆಲಸ ಕಾರ್ಯಗಳನ್ನ ಈಗ ಫಾಸ್ಟಾಗಿ ಬಿರುಸಿನಿಂದ ನಡೀತಾ ಇದೆ. ಈ ಕೆಲಸಗಾರರಿಗೂ ಮತ್ತು ಯಾವುದೇ ಥರದ್ದು ಕೆಲಸದ ಮಿಷಿನರಿಗಳಿಗೂ ತುಂಬ ಬೇಡಿಕೆ ಇದೆ. ಇದ್ರ ಜೊತೆ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸ್ನೇಹಿತರೆ ನೋಡಿ, ನಾವು ವೀಡ್ ಕಟ್ಟರಲ್ಲಿ ಕಳೆ ತೆಗಿತಾ ಇದ್ದೀವಿ. 3 ಮಿಷಿನ್ ಇದೆ ಸ್ನೇಹಿತರೆ. ನೋಡಿ, ಈ ಮಳೆಯಲ್ಲಿ ಈಗ ವೀಡ್ ಕಟ್ಟಿಂಗು ಮಾಡಲ್ಲ ನಾವು, ಇತ್ತೀಚೆಗಂತೂ ಮಾಡ್ತಾಯಿಲ್ಲ. ಮುಂಚೆ ಎಲ್ಲ ಮಾಡ್ತಾಯಿದ್ದು 2017-18 ಮುಂಚೆ ಎಲ್ಲ ಮಾಡ್ತಾಯಿದ್ದು. ಇತ್ತೀಚಿನ ದಿನಗಳಲ್ಲಿ ವೀಡ್ ಕಟ್ಟರ್ ಮುಖಾಂತರನೇ ತಗ್ಸೋದನ್ನೇ ನಿಲ್ಲಿಸ್ಬಿಟ್ಟಿತ್ತು. ಈ ಮಳೆಯಲ್ಲಿ ಯಾಕೆ ಕಾರಣ, ಹಳ ಬಂದಿದೆ. ಫಸ್ಟು ಹಳ ಎಷ್ಟು ಬಂದಿದೆ ಅಂತ, ಎಲ್ಲ ಬಳ್ಳಿಗಳೆಲ್ಲ ಗಿಡದ ಮೇಲೆಲ್ಲ ಕೂತ್ಕೊಬಿಟ್ಟಿದೆ. ಇದನ್ನೆಲ್ಲ ಈಗ ತೆರವು ಮಾಡಬೇಕು. ಸ್ವಲ್ಪ ಶೀತ ಎಲ್ಲ ಆರೋ ಥರ ಮಾಡಬೇಕು. ಇದನ್ನು ನಾವು ಈಗ ಲೇಬರ್ ಕಾರ್ಮಿಕರ ಮುಖಾಂತರ ಏನಾದ್ರು ತೆಗಿಸ್ತೀವಿ ಅಂತ ಹೊರಟ್ರೆ ಸಿಕ್ಕಾಬಿಟ್ಟೆ ಖರ್ಚಾಗುತ್ತೆ. ಯಾಕಂದರೆ ಅದು ತುಂಬ ತಿಕ್ಕಾಗಿರೋದ್ರಿಂದ ಅವ್ರಿಗೂ ಕೂಡ ಹೊಡಿಲಿಕ್ಕೆ ಹಿಂಸೆ ಆಗುತ್ತೆ. ಹಂಗಾಗಿ ಅವ್ರಿಗೆ ಯಾಕೆ ಜನಗಳ ಕೈಯಲ್ಲಿ ಮಾಡೋ ಅಂಥ ಕೆಲಸ ಅಲ್ಲ ಇದು, ತುಂಬ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳಿ ಮಿಷಿನರೀಸ್ಗಳ ಮೂಲಕ ತೆಗಿಸ್ತಾ ಇದ್ದೀವಿ. ಮಳೆಯಲ್ಲಿ ಯಾಕೆ ತೆಗಿಸಲ್ಲ ಅಂದರೆ ಸ್ನೇಹಿತರೆ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಸ್ಪ್ರೇ ಮಾಡಿ, ಒಳ್ಳೆ ಗೊಬ್ಬರಗಳು ಕೊಟ್ಟು, ಯಾವುದೇ ರೀತಿ ತೊಂದರೆ ಇಲ್ದಂಗೆ ಪ್ರತಿಯೊಂದು ಕಾಲಕ್ಕೆ ಕೆಲಸಗಳನ್ನ ಮಾಡಿರ್ತೀವಿ ಫಸಲಿಗೋಸ್ಕರ. ಇಷ್ಟೆಲ್ಲ ಮಾಡಿ ನಾವೇನಾದರೂ ಮಳೆಯಲ್ಲಿ, ಅದು ಮೊದಲನೇದಾಗಿ ಅರೇಬಿಕಾ ತೋಟಗಳಲ್ಲಿ ವೀಡ್ ಕಟ್ಟರ್ ಮುಖಾಂತರ ಮಳೆಯಲ್ಲಿ ಅಥವಾ ಫುಲ್ಲು ಭೂಮಿಲಿ ತೇವಾಂಶ ಇದ್ದಾಗ ಏನಾದರೂ ಒರೆಸಿದ್ದೇ ಆದರೆ ಮುಂದಿನ ಒಂದು 20 ದಿವಸ ತಪ್ಪಿರಿ 25 ದಿವಸದಲ್ಲಿ ಎಲೆಗಳು ಡ್ರಾಪ್ ಆಗೋಂಥ ಚಾನ್ಸಸ್ ಇದೆ. ಮತ್ತು ಫಸಲೇ ಉದುರೋಗುತ್ತೆ, ಬರ್ಲು ಕಡ್ಡಿ ಆಗಿಬಿಡುತ್ತೆ. ಈಗ ಆ ಗಿಡಗಳು ಒಂದು ಸರಿ ಗಿಡ ಬರ್ಲು ಕಡ್ಡಿ ಆದರೆ ಆ ವರ್ಷದ ಫಸಲು ಕಮ್ಮಿ ಆಗೋದಲ್ದಲೆ, ಇಳುವರಿ ಕಮ್ಮಿ ಆಗೋದಲ್ದಲೆ ಮುಂದಿನ ವರ್ಷದ ಚಿಗುರು ಕೂಡ ಹಾಳಾಗ್ತದೆ. ಅದು ರಿಕವರಿ ಮಾಡೋಕ್ಕೆ 1 ವರ್ಷ ಬೇಕು. ಅದರ ನೆಕ್ಸ್ಟ್ ಇಯರ್ ನಾವು ಫಸಲು ಕೊಯ್ಬೇಕಾಗುತ್ತೆ. ಅಂದರೆ 1.5 ವರ್ಷ ನಾವು ಒಂದು ಎಫೆಕ್ಟ್, ಒಂದೇ ಒಂದು ಹಳ ಹೊಡೆಯೋ ಮಿಷಿನಲ್ಲಿ ಮಳೆಯಲ್ಲಿ ಮಾಡಿದಂಥ ಎಡವಟ್ಟಿನಿಂದ ಉಂಟಾಗುತ್ತೆ. ಹಾಗಾಗಿ ಈಗ ಇತ್ತೀಚಿನ ರೈತರುಗಳಲ್ಲಿ ತುಂಬ ಇದು ಅನುಭವಕ್ಕೆ ಬಂದಿರೋರಿಗೆ ಆದಷ್ಟು ಯಾರೂ ಒಡಿಸಲ್ಲ. ಮಳೆಯಲ್ಲಿ ಅಂತೂ ವೀಡ್ ಕಟ್ಟರ್ ಅವರಿಗೆ ತುಂಬ ಈಗ ಬಿಡುವಾಗ್ತಾಯಿದೆ. ಅವರಿಗೆ ಅವರೇ ಬರ್ತೀವಿ ಅಂದರು, ಇಲ್ಲ ಬೇಡಪ್ಪ ಅನ್ನೋ ಲೆಕ್ಕಾಚಾರ ಆಗಿ ಹೋಗಿದೆ. ರೋಬಸ್ಟ ತೋಟಗಳಿಗೆ ಬೇಕಾದ್ರೆ ಹೊಡಿಬೋದು. ತುಂಬ ಹಳೆ ತೋಟಗಳು, ದೊಡ್ಡ ತೋಟಗಳಾದರೆ ಗಿಡ ಮೇಲಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ರೋಬಸ್ಟ ತೋಟಗಳಿಗೆ ಹೊಡಿಬೋದು, ಆವಾಗ ಏನು ತೊಂದರೆ ಏನಾಗಲ್ಲ. ಅರೇಬಿಕಾ ಅಂತೂ ಮುಟ್ಟಂಗಿಲ್ಲ. ಇದು ಅರೇಬಿಕಾ ಮತ್ತು ರೋಬಸ್ಟ 10x10 ರೋಬಸ್ಟ ಇದೆ, 5x5 ಅರೇಬಿಕಾ ಇದೆ. ಚೆನ್ನಾಗಿದೆ. ಒಳಗಡೆ ಹಳ ನಿಮಗೆ ಆ ಥರ ಕಳೆ ಕಾಣಿಸ್ತಾ ಇದೆ. ನಾನು ಒಂದು ಹೇಳೋದು, ಮಲೆನಾಡಲ್ಲಿ ರೈತರುಗಳನ್ನ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಹಾಳು ಮಾಡ್ತಾ ಇರೋದು, ಸ್ವಲ್ಪ ನಮ್ಮನ್ನು ಹಿಂದೆ ತಳ್ತಾ ಇರೋದು ಮಲೆನಾಡಲ್ಲಿ ಕಳೆ ಎಷ್ಟು ಒಳ್ಳೆಯದು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಅಷ್ಟೇ ಕೆಟ್ಟದು ಕೂಡ. ತುಂಬ ತೊಂದರೆ ಕೊಡುತ್ತೆ ನಮಗೆ. ಆದರೆ ಏನು ಮಾಡೋದು, ಅದನ್ನು ನೋಡ್ಕೊಂಡು, ಸಮಯ ಅವಕಾಶ ನೋಡ್ಕೊಂಡು ಇದು ಮಾಡಬೇಕು. ಇವಾಗ ಬಿಸಿಲತ್ತಿದೆ ನೋಡಿ, ಈಗ ನೆನ್ನೆಯಿಂದ ಶುರುವಾಗಿರೋದು ನಮಗೆ ಬಿಸಿಲು. ಇವಾಗ ಇವರಿಗೆ ಪಾಪ ವೀಡ್ ಕಟ್ಟರ್ ಮಿಷಿನ್ ಅವರಿಗೆ ತುಂಬ ಬೇಡಿಕೆ ಬರುತ್ತೆ. ಎಲ್ಲ ತೋಟದಲ್ಲೂ ಒಂದೇ ಸರಿ ಕರೀತಾರೆ. ಯಾವ ತೋಟಕ್ಕೆ ಹೋಗೋದು, ಯಾವ ತೋಟಕ್ಕೆ ಬಿಡೋದು ಅನ್ನೋದು ಅವ್ರಿಗೂ ಒಂದು ಪ್ರಶ್ನೆ. ಆದರೆ ಇವರು ಪಾಪ ನಮಗೆ ಯಾವಾಗಲೂ ವರ್ಷ ಇಡೀ ಇವರೇ ಸುಮಾರು ಒಂದು 5-6 ವರ್ಷದಿಂದ ಇದೇ ಟೀಮ್ ಕೆಲಸ ಮಾಡೋದ್ರಿಂದ ನಾವು ಯಾವಾಗ ಕರೆದ್ರೂ ಇಲ್ಲ ಅನ್ನಲ್ಲ, ಬರ್ತಾರೆ. ಅದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಕೈ ಹಾಕಿದ್ದೀವಿ ನೋಡಿ. ಈಗ ಏನಕ್ಕೆ ಮಳೆಗ ಇದರಲ್ಲಿ ಹೊಡೆದ್ರೆ ಎಲೆ ಉದುರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಅದು ಬೇರಿಂಗ್ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇರುತ್ತೆ ಅಂದರೆ, ಕೆಲವರು ಹೇಳ್ತಾರೆ 2000 km/h ಅನ್ನೋ ಥರ ತಿರುಗ್ತಾ ಇರುತ್ತೆ ಅಂತ. ಆ ಸ್ಪೀಡಲ್ಲಿ ಹಳಗೆ ಈ ಕಳೆ ಇದೆಯಲ್ಲ, ಪುಡಿಯಾಗಿ ಹೋಗ್ತಾ ಇರುತ್ತೆ ಹಿಂಗೆ. ಈ ಸ್ಪೀಡಲ್ಲಿ ತಿರುಗಬೇಕಾದ್ರೆ ಇದೇನಾಗುತ್ತೆ, ಮಳೆಯಲ್ಲಿ ತುಂಬ ನೀರಿನಂಶ, ಈ ತೇವಾಂಶ ಇದ್ದಾಗ ಈ ಗಿಡದ ತಳಭಾಗಕ್ಕೆ ಇಲ್ಲಿಗೆ ಹೋಗಿ ಹಿಂಗೆ ಅಂಟ್ಕೊಬಿಡುತ್ತೆ ನೋಡಿ. ಇವತ್ತು ಬಿಸಿಲಿದೆ, ಉದುರಿದೆ, ಇದು ಉದುರೋಗ್ಬಿಡುತ್ತೆ. ಈಗ ನೋಡಿ, ಹಿಂಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಧೂಳು ಥರ ನಿಮಗೆ. ಇದು ರೋಬಸ್ಟ ತೋಟದಲ್ಲಿ ಗಿಡದಲ್ಲಿ ತೋರಿಸ್ತಿದ್ದೀನಿ. ಅರೇಬಿಕಾ ಗಿಡ ಆದರೂ ಅಷ್ಟೇ, ಈಗ ಉದುರುತ್ತೆ. ಮಳೆಗಾಲದಲ್ಲಿ ಅದು ಹಂಗೆ ಅಂಟ್ಕೊಬಿಡುತ್ತೆ ಗಿಡಗಳಿಗೆ. ಮತ್ತು ಹೆಸರು ಕೂಡ ಅದರಲ್ಲೇ ಅಂಟ್ಕೊಳ್ಳೋದ್ರಿಂದ
ಕಾಲಕ್ರಮೇಣ ಸ್ವಲ್ಪ ದಿವಸಗಳಲ್ಲಿ ಅದರಲ್ಲಿ ಅದರದೇ ಆದ ಒಂದು ಕಾಯಿಲೆ ಶುರುವಾಗುತ್ತೆ. ಅದಕ್ಕೆ ನಾವು ಮೊದಲು ಸ್ಪ್ರೇ ಮಾಡೋಕ್ಕೆ ಮಳೆ ಬರ್ಬೇಕಾದ್ರೆ ಇನ್ನೂ ಸ್ಪ್ರೇ ಮಾಡೋಕ್ಕಾಗುತ್ತೆ, ಅದು ಒಂದು ನಮಗೆ ಎಫೆಕ್ಟೇ. ಸ್ಪ್ರೇ ಮಾಡೋರು ಉಳಿಯಲ್ಲ. ಅದಕ್ಕಿಂತ ಬೇಸಿಗೆ ಹಿಂಗೆ ಒಳ್ಳೆ ಬಿಸಿಲು ಹತ್ತಿದ ದಿವಸ ಒಂದು 2 ದಿವಸ ಬಿಸಿಲು ಹತ್ತಬೇಕು, ಆಮೇಲೆ ಹೊಡ್ಸೋರು ಇನ್ನೂ ಚೆನ್ನಾಗಿರುತ್ತೆ. ಹೊಡೆದಾದ್ಮೇಲೆ ಒಂದು 2-3 ದಿವಸ ಬಿಸಿಲು ಇರಬೇಕು, ಆವಾಗ ತುಂಬ ಎಫೆಕ್ಟ್ ಆಗುತ್ತೆ. ಒಳ್ಳೆ ಚೆನ್ನಾಗಿ ನಾವು ಮಾಡಿದ ಕೆಲಸ ಪ್ರಯೋಜನಕ್ಕೆ ಬರುತ್ತೆ. ಕಾಯ್ತಾಯಿದ್ದು ಈ ವರ್ಷ ಒಂದೇ ರೌಂಡ್ ಹೊಡೆದಿರೋದು ಒಂಥರ ಉಳಿತಾಯನೂ, ಆದರೆ ಇದನ್ನೇ ಉಳಿತಾಯ ಅನ್ಕೋಬಾರ್ದು. ನೀಟಾಗಿ ಆಗಾಗ ಜನದ ಮುಖಾಂತರನಾದರೂ ತೆಗೆಸ್ಕೋಬೇಕು. ಬೇರೆ ಕಡೆ ಎಲ್ಲ ಜನದ ಮುಖಾಂತರ ತೆಗ್ಸಿದ್ದೀವಿ, ಇದೊಂದು ಬ್ಲಾಕ್ ಈ ಥರ ಆಗಿತ್ತು ಅಂತ ಹೇಳ್ತಾ ನೋಡಿ. ವೀಡ್ ಕಟ್ಟರ್ ಉಪಯೋಗಿಸ್ಬೇಕಾದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸರಿಯಾದ ಸಮಯದಲ್ಲಿ ಅವಕಾಶ ನೋಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಾಂದರೆ ನಿಮ್ಮದು ಒಂದು ವರ್ಷದ ಎಫರ್ಟ್ ಹಾಳಾಗುತ್ತೆ, ಶ್ರಮ ಹಾಳಾಗೋಗ್ಬಿಡುತ್ತೆ. ಸೊ ಯಾವುದೇ ಒಂದು ಕೆಲಸ ಆದರೂ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ವೀಡ್ ಕಟರು ಇದು ಹಳ ಹೊಡೆಯೋದೊಂದು ಪ್ರಾಬ್ಲಮ್ ಆದರೆ, ಮರಗಸಿ ಇರ್ಬೋದು, ಮರ ಕೆಡೋದಿರ್ಬೋದು, ಮತ್ತು ಸ್ಪ್ರೇಗಳಿರ್ಬೋದು, ಅದೆಲ್ಲ ಕಾಲ ಕ್ರಮೇಣಕ್ಕೆ ಯಾವಾಗ ಬೇಕವಾಗ ಎಷ್ಟು ಬೇಕಷ್ಟು ಮಾತ್ರ ಮಾಡಿ ಅಂತ ಹೇಳ್ತಾ, ಇವತ್ತಿನ ಎಲ್ಲ ರೈತರು ಬಂದವರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.